ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೇನು ಬೆಳಗ್ಗೆ ಮೀನೇ ತೋರಿಸ್ತಾ ಇದ್ದೀರಾ ಅನ್ಕೋಬೇಡಿ. ಹೌದು, ಇವತ್ತು ಸಂಡೇ ಸ್ಪೆಷಲ್ ಅಲ್ಲ, ಹಾಗಾಗಿ ಮೀನವ್ರು ಬಂದಿದ್ರು, ಮೀನನ್ನ ತಗೊಂಡಿದ್ದೀವಿ. ಹಾಗೆ ಲಸ್ಸು ಮತ್ತೆ ಸೋನಿಗೋಸ್ಕರ ಅಂದ್ಬಿಟ್ಟು ಅವ್ರಪ್ಪ ಇಡ್ಲಿ ಮತ್ತೆ ಬೋಂಡನ ತಂದು ಕೊಟ್ಟಿದ್ರು. ಲಸ್ಸು ನೋಡಿ ಕುತ್ಕೊಂಡು ತಿಂತಾ ಇದ್ದಾನೆ. ಹಾಗೆ ನಾನು ಕೂಡ ಬೇಗ ಮೀನ್ ಸಾಂಬಾರ್ನ ಮಾಡ್ಕೊಂತಾ ಇದ್ದೀನಿ. ಅಂದ್ರೆ ಬೇಗ ಹೊಲ ಹತ್ರ ಹೋಗ್ತಾರಲ್ಲ, ಇವತ್ತು ಸೌತೆಕಾಯಿ ಬಿಡ್ಸಕ್ಕೆ ಮತ್ತೆ ಬೀಜ ಹಾಕ್ಬೇಕು ಅಂತಿದ್ರು. ಅಂದ್ರೆ ಸೌತೆಕಾಯಿ ಬೀಜನ ಮತ್ತೆ ಹಾಕ್ತಾ ಇದ್ದೀವಿ. ಅದಕ್ಕೆ ಬೇಗ ಹೋಗ್ತಿದ್ರು. ಅದಕ್ಕೆ ಇವಾಗ ಬೇಗ ಬೇಗ ಅಡ್ಗೆನ ಮಾಡ್ಕೊಂತಾ ಇದ್ದೀನಿ. ಅಲ್ಲಿ ಹೊರಗಡೆ ಕೂಡ ಒಂದ್ಸತಿ ನಮ್ಮ ಮಾವ ಅಂದ್ರೆ ಮೀನ ತೊಳ್ಕೊಟ್ಟಿದ್ರು. ಇವಾಗ ನಾನು ಕೂಡ ಒಂದ್ಸತಿ ತೊಳೆದ್ಬಿಟ್ಟು ಹಾಗೆ ಇವಾಗ ಸ್ವಲ್ಪ ಉಪ್ಪು ಮತ್ತೆ ಮೆಣಸಿನ್ಕಾಯಿ ಪುಡಿ ಹಾಗೆ ಅರಿಶಿನ ಪುಡಿ ಹಾಕಿ ಕಲಸಿ ಒಂದ್ 5 ನಿಮಿಷ ಇಡ್ತಾ ಇದ್ದೀನಿ. ಅಂದ್ರೆ ಮೀನ್ಗಳು ಸಪ್ಪೆ ಇರುತ್ತಲ್ಲ, ಅದು ಹೇಗೆ ಮಾಡಿದ್ರು ಕೂಡ ಸಾಂಬಾರಲ್ಲಿ ಸಪ್ಪೆನೆ ಇರುತ್ತೆ. ಹಾಗಾಗಿ ಈ ತರ ಕಲಸಿಕ್ಬಿಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು, ಅಂದ್ರೆ ತಿನ್ನಕ್ಕೂ ಕೂಡ ಟೇಸ್ಟಿ ಆಗಿರುತ್ತೆ ಮೀನು. ಅದ್ ಸಪ್ಪೆ ಅಷ್ಟೊಂದ್ ಅನ್ಸಲ್ಲ ಅನ್ಬಿಟ್ಟು ಇವಾಗ ಅದನ್ನ ಕಲ್ಸಿಡ್ತಾ ಇದೀನಿ. ಅಂದ್ರೆ ಸ್ವಲ್ಪ ಲೇಟ್ ಆಗಿತ್ತಲ್ಲ, ಹಾಗಾಗಿ ಖಾರನ ತೋರ್ಸಕ್ ಆಗ್ಲಿಲ್ಲ, ಮಿಕ್ಸಿಗೆ ಅದೇ ಹಾಕೊಂಡಿದ್ದು. ಇನ್ನೇನ್ ಡೈರೆಕ್ಟ್ ಆಗಿ ನೀವು ಮಾಡೋ ತರಾನೇ ನಾನು ಮಾಡೋದಲ್ಲ, ಹಾಗಾಗಿ ಅದ್ರ ಬಗ್ಗೆ ಏನ್ ತೋರಿಸ್ಲಿಲ್ಲ. ಇವಾಗ ನೋಡಿ ಸಾಂಬಾರು ಅದ್ ಫುಲ್ ಕುದಿ ಬಂತು. ಇವಾಗ ಮೀನ್ನ ಹಾಕೊಂತಾ ಇದೀನಿ. ಒಂದ್ 5 ನಿಮಿಷ ಹಾಕಿದ್ರೆ ಸಾಕು, ಮೀನ್ ಬೇಗನೆ ಬೇಯುತ್ತಲ್ಲ. ಹಾಗಾಗಿ ಒಂದ್ 5 ನಿಮಿಷ ಬೇಯಿಸಿ ಆಮೇಲೆ ಮಾಡೋಣ, ಫಿಶ್ ಫ್ರೈ ಮಾಡೋಣ ಅಂತಿದ್ದೆ. ಅದು ಕೂಡ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಫಿಶ್ ಫ್ರೈಗೆ ಅಂತ ಎತ್ತಿಕ್ಕಿದ್ದೀನಿ ಸ್ವಲ್ಪ. ಅದನ್ನ ಸಾಯಂಕಾಲ ಮಾಡೋಣ ಅಂದ್ಬಿಟ್ಟು ಇವಾಗ ಸಾಂಬಾರ್ ಕೂಡ ಆಯ್ತು. ಲಸು ನೋಡಿ ಅಂದ್ರೆ ಇವತ್ತು ಬೇಸಾಯ ಹೂಡ್ಬೇಕಾಗಿತ್ತು. ಬೀಜ ಹಾಕ್ಬೇಕಾದ್ರೆ, ಇನ್ನು ಸೌತೆಕಾಯಿ ಬೀಜ ಹಾಕ್ಬೇಕಾದ್ರೆ ಬೇಸಾಯ ಹೂಡ್ಬೇಕಲ್ಲ. ಹಾಗಾಗಿ ನಮ್ಮ ಮನೆಯವ್ರ ಫ್ರೆಂಡು ಅಂದ್ರೆ ಹಸುಗಳನ್ನ ಹೊಡ್ಕೊ ಬಂದಿದ್ರು ನಮ್ಮ ಮಾವ. ಲಸುಗೆ ಹಸು ಅಂದ್ರೆ ಇಷ್ಟ ಅಲ್ಲ, ಅದನ್ನ ನೋಡ್ಕೊಂಡು ನಿಂತಿದ್ದ. ಬಬ್ಬಾ ಬಬ್ಬಾ ಅಂದ್ಬಿಟ್ಟು ಆ ಕಡೆನೆ ಹೋಗಿ ನಿಂತ್ಕೊಂಡು ನೋಡ್ಕೊಂಡು ಫುಲ್ ಖುಷಿ ಪಡ್ತಿದ್ದ ಅವನು. ನನ್ಗಂತೂ ಹಸ ಅಂದ್ರೆ ತುಂಬಾನೇ ಇಷ್ಟ. ಅವ್ನು ನೋಡಿ ಅಲ್ಲಿ ಹೋಗೋ ತಕ ಹಸುನೆ ನೋಡ್ಕೊಂಡ್ ನಿಂತಿದ್ದ. ಹಾಗೆ ಇವತ್ತು ಸೌತೆಕಾಯಿ ಬೀಜ ಹಾಕಿರ್ಬೇಕಾಗಿತ್ತಲ್ಲ, ಬೀಜನೂ ಕೊಟ್ಟೋಗಿದ್ರು. ನೋಡಿ ಕೀರ್ತಿ RZ ಅಂದ್ಬಿಟ್ಟು, ಈ ಬೀಜ 2,000 ಮತ್ತೆ 1,000 ಪ್ಯಾಕೆಟ್. ನೋಡಿ ಇದೇ ತರ ಬೀಜ ಇರುತ್ತೆ. ಅದು ಒಂದ್ ಬೀಜ ಬಂದು 1,000 ಬೀಳುತ್ತೆ. ಅಂದ್ರೆ ಫಸ್ಟ್ ಹಳೆ ಬೀಜ ಒಂದ್ 500 ಇತ್ತು, ಇವಾಗ 2,000 ಹಾಕೊಂಡಿದೀವಿ. ಹಾಗಾಗಿ ಇವಾಗ 2,500 ಬೀಜನ ಹಾಕೋಣ ಅಂತ ಅನ್ಕೊಂಡಿದೀವಿ. ಲಸು ಕೂಡ ಹಸುಗಳು ಹೋಗ್ತಿದ್ದಲ್ಲ, ಮತ್ತೆ ತಾತ ಕೂಡ ಹೋಗ್ತಿದ್ರಲ್ಲ, ಅವನಿಗೆ ಬೇಜಾರಾಗಿ ಅಳ್ತಿದ್ದ. ಹೋಗ್ಲಿ ಬಿಡೋ ಇವಾಗ, ಆಮೇಲೆ ಬರುತ್ತೆ ಸಾಯಂಕಾಲ ಅಂದ್ಬಿಟ್ಟು ಸಮಾಧಾನ ಮಾಡ್ದೆ. ಇದ್ ನೋಡಿ ಚಿಕ್ಕ ಮೇಕೆ ಮರಿ ಹೊರಗಡೆ ಬಂದ್ಬಿಟ್ಟಿದ್ದು. ಆಗಾಗ್ಲ ಹೊರಗಡೆ ಬರ್ತಾ ಇರುತ್ತಿದ್ದು. ಅಂದ್ರೆ ಮೇವ ಕಟ್ಲಿಲ್ಲ ಅಂದ್ರೆ ಸಾಕು ಹೊರಗಡೆ ಬಂದ್ಬಿಡುತ್ತೆ. ಅದನ್ನ ಸೋನಿ ಇರು ನಾನು ಒಳಗಡೆ ಹಾಕ್ತೀನಿ, ಎಷ್ಟೊತ್ತಿ ಹೊರಗಡೆ ಬರ್ತೀಯ ಅಂತ ಬೈಕೊಂಡ್ ಒಳಗಡೆ ಹಾಕ್ತಾ ಇದ್ದು. ಅಷ್ಟರಲ್ಲಿ ಕೋಳಿ ಗಾಡಿ ಕೂಡ ಬಂತು. ನಮ್ಮ ಮನೆಯವ್ರು ಇರ್ಲಿಲ್ಲ, ತೋಟದ ಹತ್ರ ಹೋಗಿದ್ರು. ಅಂದ್ರೆ ಗೊಬ್ಬರ ಇಟ್ ಬರಕ್ಕೆ ಅಂತ ಹೋಗಿದ್ರು ಅವರು. ಅಷ್ಟ್ರಲ್ಲಿ ನಾನೇ ಕೋಳಿ ಗಾಡಿ ಬಂದಿತ್ತಲ್ಲ ಅಂತ ನಾನೇ ಇಳಿಸ್ಕೊಂಡೆ. ಹಾಗೆ ಜಾಲರಿಲೆಲ್ಲ ನಾನೇ ಬಿಟ್ಕೊಂಡೆ. ಅದು ವಿಡಿಯೋ ಮಾಡಕ್ ಆಗ್ಲಿಲ್ಲ. ಅಂದ್ರೆ ಒಂದೇ ಕೈಯಲ್ಲಿ ಹೇಗ್ ಮಾಡಕ್ಕಾಗುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡ್ಲಿಲ್ಲ. ಇವಾಗ ಸ್ನಾನ ಮಾಡ್ಸೋಣ ಅಂತ ಬಂದ್ರೆ ಅದ್ ಅಂಗಡಿ ಹತ್ರ ಒಬ್ರು ಅಂದ್ರೆ ನಮ್ಮ ಮನೆಯವ್ರು ಇರ್ಲಿಲ್ವಲ್ಲ, ಆಗಾಗ್ಲ ಕೂಗೋರು. ಹಾಗಾಗಿ ಸೋನಿನೇ ಲಸುಗೆ ಸ್ನಾನ ಮಾಡಿಸ್ತಾ ಇದ್ದಾಳೆ. ಅಲ್ಲಿ ಮಧ್ಯಾಹ್ನಕ್ಕೆ ಟಿಫನ್ ಅಂದ್ರೆ ಊಟ ಕೊಟ್ಟು ಕಳಿಸ್ಬೇಕಲ್ಲ, ಹಾಗಾಗಿ ಇಲ್ಲಿ ಅವಲಕ್ಕಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವಲಕ್ಕಿನ ಮಾಡ್ಕೊಂತಾ ಇದ್ದೀನಿ. ಅಂದ್ರೆ ಬೆಳಿಗ್ಗೆ ಮೀನ್ ಸಾರೇ ತಿಂದು ಹೋಗಿದ್ರು, ಸ್ವಲ್ಪ ಅನ್ನ ಅದು. ಮತ್ತೆ ಅಲ್ಲಿ ಕೆಲ್ಸಕ್ ಬರ್ತಾರಲ್ಲ, ಅಂದ್ರೆ 3 ಜನಕ್ಕೆ ಆಗೋಷ್ಟು ಇಲ್ಲಿ ಅವಲಕ್ಕಿನ ಮಾಡ್ಕೊಟ್ ಕಳಿಸ್ತಾ ಇದ್ದೀನಿ. ಅಷ್ಟು ಇದಾಗ್ಲಿಲ್ಲ ಅಂದ್ರು ಸ್ವಲ್ಪನಾದ್ರೂ ಮಾಡ್ಕೊಳ್ಸ್ಬೇಕು. ಅಂದ್ರೆ ಬೆಳಗ್ಗೆ ತಿಂದಿರ್ತಾರೆ, ಅಷ್ಟು ಹಾರ್ಡ್ ವರ್ಕ್ ಇರುತ್ತಲ್ಲ, ಕೆಲ್ಸ ತುಂಬಾನೇ ಇರುತ್ತೆ. ಬೇಸಾಯ ಹೂಡೋದು ಮತ್ತೆ ಎದ್ದೇಳೋದು, ಗೊಬ್ಬರ ಹಾಕೋದು, ಸೌತೆಕಾಯಿ ಬಿಡ್ಸೋದು, ತುಂಬಾನೇ ಕೆಲ್ಸ ಇರುತ್ತೆ. ಮಧ್ಯಾಹ್ನ ಊಟ ಕಳಿಸ್ಲಿಲ್ಲ ಅಂದ್ರೆ ನಮ್ಗೂ ಒಂಥರ ಅನ್ಸುತ್ತೆ. ಅಂದ್ರೆ ಅಷ್ಟು ಸುಸ್ತಾಗಿರ್ತಾರೆ. ಹಾಗಾಗಿ ಬೇಗ ಬೇಗ ಅವಲಕ್ಕಿನ ಮಾಡ್ಕೊಳ್ಸ್ತಾ ಇದೀನಿ. ಇವತ್ತು ಭಾನುವಾರ ಬೇರೆ ರಶ್ ಇರುತ್ತಲ್ಲ, ನಮ್ಮ ಮನೆಯವ್ರಿಗೂ ಕೂಡ ಅದೇನು ಬೇರೆಯವ್ರಿಗೆ ಕೊಟ್ ಕಳ್ಸು ಬೇಗನೆ ಅಂತ ಹೇಳಿದ್ರು. ಇನ್ನೇನ್ ಬಿಡು ಅಂದ್ಬಿಟ್ಟು ಬೇರೆಯವ್ರ ಕೈಲೇ ಕೊಟ್ ಕಳಿಸ್ತಿದ್ದೀನಿ. ಹಾಗೆ ಅವಲಕ್ಕಿನೂ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಸೋನಿ ಮತ್ತೆ ಲಸ್ಸು ಬಂದು ಆಗಾಗ್ಲ ಏನ್ ಮಾಡ್ತಿದೀಯಾ, ಅದ್ ಕೊಡು ಇದ್ ಕೊಡು ಅಂತ ಬಂದು ಆಗಾಗ್ಲ ಇದ್ ಮಾಡ್ತಾನೆ ಇರ್ತಾರೆ. ತುಂಬಾನೇ ಸಿಟ್ಟು ಬರ್ತಾ ಇರುತ್ತೆ. ಈ ತರ ಎಲ್ಲಾರ ಅಡ್ಗೆ ಮಾಡ್ಬೇಕಂದ್ರೆ ಒಂದೊಂದ್ ದಿವಸ ಅಂತೂ ತುಂಬಾನೇ ಕೆಲ್ಸ ಇರುತ್ತೆ. ಅದ್ರಲ್ಲಿ ಇವ್ರು ಬಂದು ಈ ತರ ಕೋಪ ಬರಿಸ್ತಾ ಇರ್ತಾರೆ. ಎಷ್ಟೇ ಬೈದ್ರು ಹೋಗೋದೇ ಇಲ್ಲ ಸೋನಿ ಅಂತೂ. ನಾನು ಎಷ್ಟು ಬೈತೀನೋ ಅವಳು ಅಷ್ಟೇ ಇದಾಗ್ತಾಳೆ, ಅಷ್ಟೇ ಹಠಮಾರಿ ಆಗ್ಬಿಡ್ತಾಳೆ ಒಂದೊಂದ್ಸತಿ. ಇವಾಗ ಎಲ್ಲ ಗೊಜ್ಜೆಲ್ಲ ಮಾಡ್ಕೊಂಡು ಇವಾಗ ಅವಲಕ್ಕಿನ ಎಲ್ಲ ಕಲ್ಸ್ಕೊಂತಾ ಇದ್ದೀನಿ. ಅಂದ್ರೆ 3 ಜನಕ್ಕಾಗೋ ಅಷ್ಟು ಮಾತ್ರ ಮಾಡಿದ್ದೆ ಅವಲಕ್ಕಿನ. ಅಂದ್ರೆ ಅಲ್ಲಿ ಕೊಟ್ಟು ಕಳ್ಸಕ್ಕೆ ಯಾರು ತಿನ್ನಲ್ಲ ಮಧ್ಯಾಹ್ನದ ಹೊತ್ತು. ಹಾಗೆ ಸ್ವಲ್ಪ ಅವಲಕ್ಕಿ ಉಳ್ದಿತ್ತಲ್ಲ, ಅದನ್ನೇನಾರ ಮಾಡ್ಕೊಡೋಣ ಇಬ್ರಿಗೂ ಅಂದ್ಬಿಟ್ಟು ಅವಲಕ್ಕಿ ಮಾತ್ರ ಫುಲ್ ಅವ್ರಿಗೆ ತುಂಬ್ಕೊಟ್ಟಿದ್ದೀನಿ. ನೋಡಿ ಈ ತರ ಬಂದಿದೆ ಅವಲಕ್ಕಿ. ಅಂದ್ರೆ ಮಾಮೂಲಿನೇ, ಅದನ್ನು ತೋರಿಸ್ತಾ ಇದ್ದಾರೆ ಅನ್ಕೋಬೇಡಿ. ಅಂದ್ರೆ ನಿಮ್ ಜೊತೆ ಶೇರ್ ಮಾಡ್ಕೊಂತಿದೀನಿ ಅಷ್ಟೇ, ಏನೇನ್ ಮಾಡಿದೆ ಅಂದ್ಬಿಟ್ಟು.
ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂದ್ಬಿಟ್ಟು ಉಪ್ಪನ್ನ ಕೂಡ ಹಾಕೊಂತ ಇದ್ದೀನಿ. ನಮ್ಮ ಮನೆಯವ್ರಿಗೆ ಫಸ್ಟ್ ಅವಲಕ್ಕಿ ಅಂದ್ರೆ ತುಂಬಾನೇ ಇಷ್ಟ ಅಂತಿತ್ತು. ಆದ್ರೆ ಇವಾಗ ಮಾತ್ರ ಗ್ಯಾಸ್ಟ್ರಿಕ್ ಅಂದ್ಬಿಟ್ಟು ಅವ್ರು ಅಷ್ಟೊಂದು ತಿನ್ನಲ್ಲ. ಹಾಗಾಗಿ 3 ಜನಕ್ಕೆ ಅಷ್ಟೇ ಮಾಡಿದ್ದು. ಇನ್ನೇನ್ ನಾನು ತಿನ್ನಲ್ಲ, ಅವಲಕ್ಕಿ ನನಗೂ ಇಷ್ಟ ಆಗಲ್ಲ. ಅವ್ರಿಗೆ ಎಲ್ಲ ತುಂಬಿ ಬಾಕ್ಸ್ ಮಾಡಿ ಇವಾಗ ಕೊಟ್ಟು ಕಳಿಸ್ತಾ ಇದ್ದೀನಿ. 3 ಜನ ಅಲ್ಲಿರೋದು. 3 ಪ್ಲೇಟ್ ಹಾಕ್ಬಿಟ್ಟು ಇವಾಗ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಇವತ್ತು ಭಾನುವಾರ ಅಲ್ಲ, ನಮ್ಮ ಮನೆಯವ್ರಂತೂ ನಾನು ಹೋಗಲ್ಲ ಬೇರೆಯವ್ರ ಕೈಲಿ ಕಳ್ಸು ಅಂದ್ಬಿಟ್ಟು ಹೇಳ್ತಿದ್ರು. ಅಷ್ಟ್ರಲ್ಲಿ ಬೇರೆಯವ್ರ ಕೈಯಲ್ಲಿ ಕೊಟ್ಟು ಕಳಿಸ್ದೆ. ಸ್ವಲ್ಪ ಅವಲಕ್ಕಿ ಉಳ್ದಿತ್ತಲ್ಲ, ಅದನ್ನ ಇವಾಗ ಸೋನೆ ಮತ್ತೆ ಲಸುಗೆ ಸ್ವಲ್ಪ ಬೆಲ್ಲ ಮತ್ತೆ ಸ್ವಲ್ಪ ಕಾಯಿ ತುರಿನ ಹಾಕ್ಬಿಟ್ಟು ಒಂದು ಏಲಕ್ಕಿನ ಕುಟ್ಕೊಂಡು ಹಾಕ್ಕೊಂಡು ಈ ಥರ ಕಲಿಸ್ಬಿಟ್ಟು ಕೊಟ್ಟರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇದು ದೇವರ ನೈವೇದ್ಯಕ್ಕೂ ಇಡ್ತಾರೆ. ಮತ್ತೆ ಆಗ ನಮ್ಮೂರ್ ಕಡೆ ಅಂದ್ರೆ ರಾಗಿ ರಾಶಿ ಇರ್ತಿತ್ತಲ್ಲ ಪೂಜೆ ಮಾಡಕ್ಕೆ ಅಂದ್ಬಿಟ್ಟು ಈ ಥರ ಫಲಾರನ ಜಾಸ್ತಿ ಮಾಡ್ತಿದ್ರು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನ ತುಂಬಾ ದಿವಸ ಆಯ್ತು ತಿಂದು, ಹಾಗಾಗಿ ಇವತ್ತು ಅವಲಕ್ಕಿ ಉಳ್ದಿತ್ತಲ್ಲ ಇಬ್ರಿಗೂ ಕೂಡ ಆ ಥರ ಮಾಡ್ಕೊಟ್ಟಿದ್ದೀನಿ. ನೋಡ್ಕೊಂಡು ಒಂದು ಫುಲ್ ಬೌಲ್ ಎಲ್ಲ ಖಾಲಿ ಮಾಡಿಬಿಟ್ಲು ಸೋನಿ. ಇವಾಗ ಫಿಶ್ ಫ್ರೈ ಮಾಡೋಣ ಅಂದ್ಬಿಟ್ಟು ನೋಡಿ ಇಷ್ಟು ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಖಾರ ಮತ್ತು ಅರಿಶಿನ ಪುಡಿ, ಒಂದು ನಿಂಬೆಹಣ್ಣ ತೊಗೊಂಡಿದ್ದೀನಿ. ನಿಂಬೆಹಣ್ಣ ಚೆನ್ನಾಗಿ ಅಲ್ಲೇ ಪ್ಲೇಟಲ್ಲೇ ಹಿಂಡ್ಕೊಂಡು, ಅಂದರೆ ನೀರು ಹಾಕ್ತೇನೆ ಬರೀ ನಿಂಬೆಹಣ್ಣು ಹುಳಿಯಲ್ಲೇ ಅದನ್ನು ಫುಲ್ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ಬಾರ್ದು, ನಿಂಬೆಹಣ್ಣು ಹುಳಿ ಇರುತ್ತಲ್ಲ ಅದರಲ್ಲೇ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ, ಅಂದರೆ ಸ್ವಲ್ಪ ಆಗಬಾರ್ದು ಅದು, ಅಷ್ಟು ಗಟ್ಟಿಯಾಗಿ ಇದು ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಆಗಲಿಲ್ಲ ಅಂದರೆ ಉಪ್ಪು ಖಾರನ ಮತ್ತೆ ಇನ್ನೊಂದು ಸತಿ ಸೇರಿಸ್ಕೊಳ್ಳಿ. ಅದನ್ನು ಮತ್ತೆ ನೀರು ಹಾಕಿ ಇದು ಮಾಡೋದು ಬೇಡ. ನೋಡಿ ಈ ಥರ ಮೀನಿಗೆಲ್ಲ ಚೆನ್ನಾಗಿ ಇದು ಮಾಡ್ಕೊಳ್ಳಿ, ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಟ್ರೆ ತವ ಮೇಲೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇದು ಸ್ವಲ್ಪ ಚಿಕ್ಕ ಮೀನು ಆಗಿತ್ತಲ್ಲ, ದೊಡ್ಡ ಮೀನು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸ್ವಲ್ಪ ಚಿಕ್ಕದಿತ್ತು ಆದರೂ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಅಂದರೆ ಬೇರೆಯವರು ಬೇರೆ ಬೇರೆ ಥರ ಮಾಡ್ತಾರೆ, ಅಂದರೆ ನಾನು ಈ ಥರ ಮಾಡ್ತೀನಿ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ. ಹಾಗೆ ಅಂಗಡಿ ಹತ್ರ ಬಂದ್ವು, ಅದು ಮೀನು ಫ್ರೈನ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಇದು ಬಿಟ್ಬಿಟ್ಟು ಸ್ವಲ್ಪ ಖಾರ ಎಲ್ಲ ಇಟ್ಕೊಳ್ಳಿ ಅಂದ್ಬಿಟ್ಟು. ಇವತ್ತು ನೋಡಿ ಲಾಸ್ಟ್ ಡೇ, ಅಂದರೆ ಸೌತೆಕಾಯಿ ಅಷ್ಟೊಂದು ಬರ್ತಾ ಇಲ್ಲ ಶೀತಕ್ಕೇನೋ, ಹಾಗಾಗಿ ಇವತ್ತು ಲಾಸ್ಟ್ ಡೇ ಅಲ್ವಾ, ಎಲ್ಲ ಜರಡಿ ಹಿಡಿತಾ ಇದ್ರು. ಇವತ್ತು ಬೇಗನೆ ಬಂದಿದ್ರು, ಇಲ್ಲ ಅಂದ್ರೆ ಲೇಟ್ ಆಗ್ತಿತ್ತು. ಒಂದೊಂದು ದಿವಸ ಅವ್ರು ನೈಟ್ ಎಲ್ಲ ಬರ್ತಾ ಇರ್ತಾರೆ. ಹಾಗೆ ಒಂದೇ ಮೂಟೆ ಆಗಿದ್ದು ಇವತ್ತು ಸೌತೆಕಾಯಿ, ಅಂದ್ರೆ ಒಂದು 38 kg ಅಷ್ಟೇ ಆಗಿದ್ದು. ಫಸ್ಟ್ ಏನೋ 16-17 kg ಬಂತು. ಅಂದ್ರೆ ಇಲ್ಲಿ ನಮಗೆ ಫಸ್ಟ್ ಬಂದ್ರೇನೆ ತುಂಬಾ ಲಾಭ, 55 ರೂಪಾಯಿ kg. ಅಂದ್ರೆ 4th ಗ್ರೇಡ್ ಅದೆಲ್ಲ ಇವಾಗ ತಗೊಂತಾನೆ ಇಲ್ಲ. ಅದು ಅಂದ್ರೆ ಸೌತೆಕಾಯಿನ ಇವಾಗ ಲಾಸ್ಟ್ ಟೈಮ್ ಎಲ್ಲ ಅದಕ್ಕೆ ಔಷಧಿ ಎಲ್ಲ ಹೊಡಿಯಲ್ವಲ್ಲ, ಹಾಗಾಗಿ ಅದು ಅಷ್ಟೊಂದು ತಗೊಂತಿಲ್ಲ. ಅಂದ್ರೆ ಹುಳಗಳಾಗಿರ್ತದೆ ಒಳಗಡೆ, ವೈಟ್ ಕಲರ್ ಹುಳ ನಮಗೆ ಕಾಣಿಸೋದೇ ಇಲ್ಲ, ಅಷ್ಟು ಹುಳ ಆಗಿರ್ತದೆ. ಅದ್ರಲ್ಲೂ ನಾನು ಆರಿಸ್ಕೊಂಡು ಎಲ್ಲ ನೋಡ್ಕೊಂಡು ಒಂದು 4 ಎತ್ಕೊಂಡೆ ಅಷ್ಟೇ. ಹಾಗಾಗಿ ಅದು ತಗೊಂತಿಲ್ಲ. ಬರೀ ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್, ಅದು 3rd ಗ್ರೇಡ್ ಅಷ್ಟೇ, 3 ಗ್ರೇಡ್ ತಗೊಂತಿರೋದು. 4ನೇ ಗ್ರೇಡ್ ಅದು ತಗೊಂತಾನೆ ಇಲ್ಲ. ಇನ್ನೇನು ಖಾಲಿ ಆಗ್ತಾ ಬಂತು ಸೌತೆಕಾಯಿ ಕೂಡ. ಇವತ್ತು ಬೀಜ ಹಾಕ್ತಾ ಇದಾರಲ್ಲ, ಹಾಗಾಗಿ ಅದು ಇನ್ನೂ ಬೀಜ ಹಾಕಿ ಇನ್ನು ಬರೋದು ಒಂದೂವರೆ ತಿಂಗಳು ಆಗುತ್ತೆ. ಅಂದ್ರೆ ಒಂದು ತಿಂಗಳು, 1.5 ತಿಂಗಳು ಆಗುತ್ತೆ. ಅಂದ್ರೆ ಶೀತಕ್ಕೆ ಎಷ್ಟೊಂದು ಗಿಡ ಇದಾಗೋದೇ ಇಲ್ಲ. ಎಷ್ಟು ಬಿಸಿಲಿರುತ್ತೋ ಅಷ್ಟು ಗಿಡ ಚೆನ್ನಾಗಿ ಬರುತ್ತೆ. ಹಾಗೆ ಮಳೆ ಕೂಡ ಚೆನ್ನಾಗಿದ್ರೆ ಅಂದ್ರೆ ಅಷ್ಟು ಇದಾಗುತ್ತೆ, ರೈತರಿಗೆ ಒಳ್ಳೆ ಆದಾಯ ಬರುತ್ತದು. ಹಾಗೆ ಅಂಗಡಿ ಹತ್ರ ಎಲ್ಲ ಕಸ ಎಲ್ಲ ಗುಡಿಸಿ ಇವಾಗ ದೀಪ ಎಲ್ಲ ಹಚ್ಕೊತಾ ಇದ್ದೀನಿ. ಅಂದ್ರೆ ನಮ್ಮ ಅತ್ತೆಯವ್ರು ಇದ್ದಿದ್ರೆ ಅವರೇ ಹಚ್ಕೊಂತಿದ್ರು. ಇವಾಗ ಅವ್ರು ಇನ್ನೂ ಬರೋದು ಲೇಟ್ ಅಲ್ಲ, ಹಾಗಾಗಿ ಇಲ್ಲಿ ಹಚ್ಬಿಟ್ಟು ಹೋಗಿ ಮನೆಗೆ ಹಚ್ಚೋಣ ದೀಪನ ಅಂದ್ಬಿಟ್ಟು ಇಲ್ಲಿ ಫಸ್ಟ್ ಹಚ್ಕೊತಾ ಇದ್ದೀನಿ. ಅಂದ್ರೆ ಇವತ್ತು ಸಂಡೇ ಎಲ್ಲ ಫುಲ್ ರಶ್ ಇತ್ತು. ನಮ್ಮ ಮನೆಯವರು ಅಂಗಡಿ ಕಡೆ ಬರ್ತಾನೆ ಇರಲಿಲ್ಲ. ಕೋಳಿ ತೂಕ ಮಾಡ್ಕೊಂಡು ಹೋಗೋದು, ಕಟ್ ಮಾಡೋದು ಅದೇ ಆಗ್ತಿತ್ತು. ಆಗ್ಲೇ ಮೇಕೆ ಮರಿ ಎಲ್ಲ ಬಂದಿತ್ತು. ನೋಡಿ ಲಸ್ಸು ಮತ್ತೆ ಸೋನಿ ಎಲ್ಲ ಹೆಂಗ್ ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ. ಇಲ್ಲಿ ರಾಗಿ, ಹಸಿ ರಾಗಿ ಇತ್ತಲ್ಲ ಒಣಗಕ್ಕೆ ಇಲ್ಲಿ ಇದೆಲ್ಲ ಮಾಡಿದ್ರು ಚಿಕ್ಕಪ್ಪ ಅವರು. ಅದ್ ನೋಡಿ ಫುಲ್ ರಾಗಿ ಮೇಲೆ ಹೋಗಿ ಮನಿಕೊಂಡು ಆಟ ಆಡ್ಕೊಂಡು ಇಬ್ರು ಕೂಡ ಏನ್ ತರಲೇ ಇಲ್ಲದೆ ಇಬ್ರು ಆಟ ಆಡ್ತಾ ಇದ್ರು. ಎಷ್ಟು ಕರೆದ್ರು ಬರ್ತಾ ಇರ್ಲಿಲ್ಲ. ನಾನು ನೋಡಿದ್ನಲ್ಲ ವಿಡಿಯೋ ಮಾಡ್ತಿದ್ದಾಗ, ಬಾ ಎತ್ಕೊ ಅಂದ್ಬಿಟ್ಟು ಇವಾಗ ಎತ್ಕೊಂಡು ಇವಾಗ ಅಂಗಡಿಗೆ ಬಂದೆ. ಅಂಗಡಿಗೆ ಬಂದ ತಕ್ಷಣ ಕೂಕು ಅಮ್ಮ ಅಂತಿರ್ತಾನೆ ಕುರ್ಕುರೆಗೆ. ಓಪನ್ ಮಾಡಿ ಕೊಟ್ಟ ತಕ್ಷಣ ಒಂದು ಕುರ್ಕುರೆ ಪೂರ್ತಿ ಖಾಲಿ ಆಗೋ ತನಕ ತಿಂದು, ನೀರಿಲ್ಲ ಅಂದ್ರೆ ಹೋಗಿ ಅವನೇ ಬಾಟ್ಲಿ ತೊಗೊಂಡೋಗಿ ನೀರು ತುಂಬ್ಕೊಂಬರ್ತಾನೆ. ಅಂದರೆ ಅವ್ರ ಚಿಕ್ಕಪ್ಪ ಅವ್ರ ಮನೆ ಹತ್ರ ಹೋಗ್ತಾನೆ, ಅವ್ರ ತಾತ ಮನೆ ಹತ್ರ ಹೋಗಿ ಒಂದು ಬಾಟ್ಲಿ ಫುಲ್ ನೀರೆಲ್ಲ ತುಂಬಿಕೊಂಡು ಬರ್ತಾನೆ. ಆಗಲೇ 7 ಗಂಟೆ 6:30 ಆಗಿತ್ತು. ನಾನು ಮನೆಗೆ ಹೋಗ್ಬೇಕಾದ್ರೆ 7 ಗಂಟೆನೇ ಆಗಿಬಿಟ್ಟಿತ್ತು. 6:30ಗೆ ಆಗಲೇ ಕುರಿಮರಿಗಳು, ಮೇಕೆಗಳೆಲ್ಲ ಬರ್ತಾನೆ ಇದ್ವು. ಅದು ನೋಡಿ ಲಸು ನೋಡ್ ಕುರಿ ಬಂತು ಅಂದ್ಬಿಟ್ಟು ಅವನಿಗೆ ಕುರಿಮರಿ ಈ ಥರ ಪ್ರಾಣಿಗಳಂದ್ರೆ ತುಂಬಾನೇ ಇಷ್ಟ. ಅದನ್ನೇ ನೋಡ್ತಾ ನಿಂತಿದ್ದ.
ಅಂದ್ರೆ ಕುರಿಮರಿಗಳು ಬರ್ಬೇಕಾದ್ರೆ ಚಿಕ್ಕ ಮಕ್ಳು ಪ್ರೆಗ್ನೆಂಟ್ ಆತರ ಯಾರು ಹೊರಗಡೆ ಇರಬಾರ್ದು ಅಂದ್ರೆ ಹೊರಗಡೆ ಎಲ್ಲ ಮೇಯ್ಕೊ ಬಂದಿರ್ತಾವಲ್ಲ ಅವ್ರ ಜೊತೆ ಈ ತರ ಕೆಟ್ಟ ಶಕ್ತಿಗಳು ಬಂದಿರುತ್ತೆ ಅಂದ್ಬಿಟ್ಟು ಹೊರಗಡೆ ಕಳಿಸ್ಲಿಲ್ಲ. ಅದನ್ನು ಬಿಡ್ಲಿಲ್ಲ ಅವನು ಬಾಬಾ ಇಲ್ಲಿ ತೋರಿಸ್ತೀನಿ ಫೋನಲ್ಲಿ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಟ್ಟು ಕಳಿಸ್ದೆ. ಅದನ್ನು ವಿಡಿಯೋ ನಾನು ಮಾಡ್ತೀನಲ್ಲ ಅವಾಗ ಫೋನ್ ಕಿತ್ಕೊಂಡಾಕೆ ಬರ್ತಾನೆ. ಅವನ ಕೈಯಲ್ಲಿ ಫೋನ್ ಕೊಟ್ರೆ ಆಗ್ಲೇ ನನ್ಗೊಂದು ಫೋನ್ ಆಗ್ಲೇ ಒಂದ್ಸತಿ ಹೊಡೆದಾಕ್ಬಿಟ್ಟಿದ್ದಾನೆ. ಹಾಗೆ ಇದೆ 3ನೇ ಫೋನು. 2ನೇ ಫೋನ್ ಅದು ಅಷ್ಟೊಂದು ಸ್ಟೋರೇಜ್ ಪ್ರಾಬ್ಲಮ್ ಇತ್ತು ಅಂತ ಇದು ಹೊಸ ಫೋನ್ ತಗೊಂಡಿದ್ದೀನಿ. ಅದನ್ನು ಕೇಳಿ ಕೇಳಿ ಇಸ್ಕೊಂಡು ಹೊಡಿಯಕ್ಕೆ ಹೋಗ್ತಾನೆ. ಅಂದ್ರೆ ಅವನು ಯೂಟ್ಯೂಬಲ್ಲಿ ಆ ಥರ ಪ್ರಾಣಿಗಳ್ದು, ಹಸುಗಳ್ದು ನೋಡ್ತಾ ಇರ್ತಾನೆ. ಕೊಡ್ಲಿಲ್ಲ, ಅದು ಹಳೆ ಫೋನ್ ಕೊಡ್ತೀನಿ ಬಾ ಅಂದ್ಬಿಟ್ಟು ಮನೆ ಹತ್ರ ಕರ್ಕೊಂಬಂದೆ. ಇವಾಗ ಬಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದಿದ್ನಲ್ಲ ಅದನ್ನೆಲ್ಲ ಜೋಡಿಸ್ಕೊಂಡು ಇವಾಗ ಅನ್ನ ಎಲ್ಲ ಮಾಡ್ಕೊಂಡೆ. ಇವಾಗ ಮುದ್ದೆಗೆ ಇಡ್ತಾ ಇದ್ದೀನಿ. ಅಂದ್ರೆ ಮಧ್ಯಾಹ್ನ ಸ್ವಲ್ಪ ಅವಲಕ್ಕಿ ತಿಂದಿದ್ರಲ್ಲ ಹಾಗಾಗಿ ಬಂದ ತಕ್ಷಣ ಒಂದು 7:30ಗೆ ಬಂದು ಮುದ್ದೆನೆಲ್ಲ ಮಾಡ್ಕೊತಾ ಇದ್ದೀನಿ. ಮುದ್ದೆ ಎಲ್ಲ ಮಾಡಿ ಇವಾಗ ಹಾಗೆ ಫ್ರೈಗೆಲ್ಲ ಇದು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನಾನು ಮುದ್ದೆ ಕೋಲನ್ನ ಯೂಸ್ ಮಾಡ್ತಾನೆ ಇರ್ತೀನಿ. ಅಂದರೆ ಮುದ್ದೆ ಕೋಲು ಇಲ್ಲ ಅಂದರೆ ಅದು ಕೆಲವರು ಮುದ್ದೆ ಕೋಲನ್ನ ಯೂಸ್ ಮಾಡ್ದೇನೆ ಮಾಡ್ತಾರೆ. ಅಂದರೆ ಸಿಟಿಗಳಲ್ಲಿ. ಅಂದರೆ ನಮ್ಮ ಹಳ್ಳಿ ಕಡೆಯಲ್ಲಿ ಇನ್ನೇನು ಮುದ್ದೆ ಕೋಲು ಇರುತ್ತಲ್ಲ ಆಗ ಅದನ್ನೇ ಯೂಸ್ ಮಾಡ್ಕೊತೀವಿ. ಅಂದರೆ ನನಗೆ ಫಸ್ಟು ಮುದ್ದೆ ಕೋಲು ಅಲ್ಲಿ ಇಟ್ಕೊಂಡು ತಪ್ಪಲೆನ ಆ ಥರ ಒರೆಸ್ಕೊಂಡು ಮುದ್ದೆ ಮಾಡಕ್ಕೆ ಬರ್ತಾ ಇರಲಿಲ್ಲ. ತುಂಬಾ ಕಷ್ಟ ಆಗ್ತಿತ್ತು. ಇವಾಗ ಕಲ್ತ್ಕೊಂಡಿದ್ದೀನಿ. ಅಂದರೆ ಅದು ಅಷ್ಟೊಂದು ಗ್ರಿಪ್ ಸಿಗಲ್ಲ ಅಷ್ಟೇ. ಅದೇ ಒಂದೇ ಪ್ರಾಬ್ಲಮ್ಮು. ಅದು ನಾನು ಒಂದು ಕಡೆ ಹಿಡಿಯಕ್ಕೆ ಹೋದರೆ ಅದೊಂದು ಕಡೆ ಬರುತ್ತೆ. ಹಾಗೆ ನೋಡಿ ಇವಾಗ ಫಿಶ್ ಫ್ರೈನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಚಿಕ್ಕ ರವೆ, ಚಿರೋಟಿ ರವೆ ಇರುತ್ತಲ್ಲ ಆ ರವೆನ ತೊಗೊಂಡಿದ್ದೀನಿ. ಈ ಥರ ಚೆನ್ನಾಗಿ ರವೆನ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಅದು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅಂದರೆ ಫ್ರೈಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಖಾರನ, ಅಂದರೆ ಅದು ಅಷ್ಟೊಂದು ಎಣ್ಣೆಲಿ ಬಿಟ್ಟಾಗ ಬಿಟ್ಕೊಬಿಡುತ್ತೆ. ಈ ಥರ ರವೆ ಹಾಕಿದ್ರೆ ಚೆನ್ನಾಗಿ ಹದ ಬರುತ್ತೆ ಮತ್ತು ಇಟ್ಕೊಳ್ಳುತ್ತೆ ಅಂದ್ಬಿಟ್ಟು ರವೆನ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಜಾಸ್ತಿ ರವೆ ತೊಗೊಬಿಟ್ಟಿದ್ದೀನಿ. ಅಂದರೆ ನಿಮ್ಗೆ ತೋರ್ಸೋಕೆ ಹೋಗಿ ಜಾಸ್ತಿ ರವೆ ಮೆತ್ಬಿಟ್ಟಿದ್ದೀನಿ ಮೀನಿಗೆ. ಹಾಗೆ ಎಣ್ಣೆ ಕಾದಿತ್ತು. ಇವಾಗ ಒಂದೊಂದೇ ಮೀನನ್ನ ಬಿಟ್ಕೊತಾ ಇದ್ದೀನಿ. ಅಂದರೆ ಮೀನು ಸ್ವಲ್ಪ ಚಿಕ್ಕದಿದ್ರು ಕೂಡ ಅಷ್ಟು ಮುಳ್ಳು ಇರಲಿಲ್ಲ ಮೀನಲ್ಲಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಹಾಗೆ ಲಸುಗೆ ಇಷ್ಟ, ಸೋನಿಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಸೋನಿಗೆ ಇನ್ನೇನು ಯಾವುದು ಇಷ್ಟ ಆಗಲ್ಲ ಅಂದ್ಬಿಟ್ಟು ಲಸ್ಗೋಸ್ಕರ ಅಂತ ಮಾಡಿದೆ. ಹಾಗೆ 7 ತೊಗೊಂಡಿದ್ದೆ ಅಷ್ಟೇ. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಸಾಕು ಅಂದ್ಬಿಟ್ಟು. ಅಂದರೆ ಮೊದಲೆಲ್ಲ ತುಂಬ ಜನ ಮೀನವ್ರು ಬರ್ತಿದ್ರು. ಇವಾಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದ್ದಾರೆ ಮೀನವ್ರು ಬರೋದು. ನೋಡಿ ಇವಾಗ ಫಿಶ್ ಫ್ರೈ ಎಲ್ಲ ಮಾಡಿಕೊಂಡು ಎಲ್ಲರೂ ತಿಂದ್ಕೊಂಡು ಇವಾಗ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಇದೇ ಮೊದಲು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇವಾಗ ಊಟ ಎಲ್ಲ ಮುಗಿಸ್ಕೊತಾ ಇದ್ದೀವಿ. ನೋಡಿ ಫಿಶ್ ಫ್ರೈ ಇವಾಗ ಹೀಗೆ ಬಂದಿದೆ. ಹೇಗಿದೆ ಫಿಶ್ ಫ್ರೈ? ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.